ಗೋಬಿಗೆ ಬ್ರೇಕ್ ಹಾಕಲಾಯಿತು, ಪಾನಿಪುರಿಗೆ ಬ್ರೇಕ್ ಬೀಳುವಂತ ಕೆಲಸಗಳಾಯಿತು. ಆದರೆ ಈಗ ಹಸಿರು ಬಟಾಣಿಗೂ ಕೂಡ ಬ್ರೇಕ್ ಬೀಳುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಜನರ ಫೇವರೇಟ್ ಹಸಿರು ಬಟಾಣಿ ಬ್ಯಾನ್ ಆಗುತ್ತಾ? ಅದು ಎಣ್ಣೆಯಲ್ಲಿ ಕರೆದಿರುವಂತಹ ಹಸಿರು ಬಟಾಣಿ ಯಥೇಚ್ಛವಾಗಿ ಕೃತಕ ಹಸಿರು ಬಣ್ಣ ಬಳಕೆ ಮಾಡುವ ಹಿನ್ನೆಲೆಯಲ್ಲಿ ಆ ಬಟಾಣಿ ಸ್ಯಾಂಪಲ್ ಅನ್ನ ಆಹಾರ ಸುರಕ್ಷತೆ ಇಲಾಖೆ ಕಲೆ ಹಾಕಿದೆ. ಕಲೆ ಹಾಕಿದ ಬಳಿಕ ಅದನ್ನು ಲ್ಯಾಬ್ ಟೆಸ್ಟ್ಗೆ ಕಳಿಸಿದ ಬಳಿಕ ಹಾನಿಕಾರಕ ಅಂಶ ಏನಾದ್ರೂ ಪತ್ತೆ ಆದ್ರೆ ಅದನ್ನ ಬ್ಯಾನ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ಯಂತೆ. ಬಟಾಣಿಯಲ್ಲಿ ಯಥೇಚ್ಛವಾಗಿ ಕೃತಕ ಹಸಿರು ಬಣ್ಣ ಬಳಕೆ ಮಾಡುವ ಹಿನ್ನೆಲೆಯಲ್ಲಿ ಆರೋಪಗಳು ಕೇಳಿ ಬಂದಿತ್ತು. ಹಾಗಾಗಿ ಬಟಾಣಿಯ ಸ್ಯಾಂಪಲ್ ಅನ್ನ ಆಹಾರ ಸುರಕ್ಷತೆ ಇಲಾಖೆ ಕಲೆ ಹಾಕಿದೆ. ಅದನ್ನ ಲ್ಯಾಬ್ಗೆ ಕಳಿಸಿಕೊಡಲಾಗಿದೆ. ಒಂದು ವೇಳೆ ಆ ಲ್ಯಾಬ್ನ ರಿಪೋರ್ಟ್ನಲ್ಲಿ ಹಾನಿಕಾರಕ ಅಂಶ ಪತ್ತೆ ಆದ್ರೆ ನೀವೇ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಈ ಒಂದು ಹಸಿರು ಬಟಾಣಿ ಕೂಡ ಬ್ಯಾನ್ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಯಾವಾಗ ಬರುತ್ತೆ ರಿಪೋರ್ಟ್? ಜೊತೆಗೆ ಇದರ ಮೇಲೆ ಏನೆಲ್ಲ ಆರೋಪಗಳಿಗೆ ಕೇಳಿ ಬರ್ತಾ ಇದೆ? ನಾಗೇಂದ್ರ ಬಾಬು, ಈ ಒಂದು ವಿಚಾರ ಯಾಕಂದ್ರೆ ಗೋಬಿ, ಪಾನಿಪುರಿ, ಕಬಾಬು ಅದಾದ ನಂತರ ಈಗ ಹಸಿರು ಬಟಾಣಿ, ಯಾಕಂದ್ರೆ ಇದು ಕರೆದು ಮಾಡಿಡ್ತಾರೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಸಂಜೆ ಹೊತ್ತು ಸಾಕಷ್ಟು ಜನ ಈ ಒಂದು ಬಟಾಣಿಗಳು ತಿಂತಾರೆ. ಮತ್ತೊಂದ್ ಕಡೆ ರೋಡ್ ಸೈಡ್ ಅಲ್ಲಿ ಈಗ ಟ್ರಾಫಿಕ್ ಇರುವಂತ ಸ್ಥಳಗಳಲ್ಲಿ ಸಹ ಈ ತರ ಬಟಾಣಿಗಳು ಮಾಡ್ತಾರೆ. ಸಾಕಷ್ಟು ಜನ ತಿಂತಾರೆ. ಇದರಿಂದ ಹೊಟ್ಟೆ ನೋವು, ಕೆಲವೊಂದು ಹಾನಿಕಾರಕ ವಸ್ತುಗಳು ಹಾನಿಕಾರಕ ಇದು ಕೊಂಡು ಬಂದಿದೆ. ಹೀಗಾಗಿ ಆಹಾರ ಇಲಾಖೆ ಸಹ ಈಗ ಅಲರ್ಟ್ ಆಗಿದೆ. 70 ಮಾದರಿಯ ಆಹಾರ 70 ಮಾದರಿ ಈಗ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಈಗ ಆ ಸ್ಯಾಂಪಲ್ಸ್ ಅನ್ನ ಟೆಸ್ಟ್ಗೆ ಕಳಿಸಿದ್ದಾರೆ. ಟೆಸ್ಟಿಂಗ್ ಬಂದ ನಂತರ ಇದರಲ್ಲಿ ಏನಾದ್ರೂ ಹಾನಿಕಾರಕ ಉಂಟಾಗಿದೆನಾ ಇಲ್ವಾ ಎಂಬುದು ನಮಗೆ ಸ್ಪಷ್ಟವಾಗುತ್ತೆ. ಇನ್ನು 3-4 ದಿನಗಳಲ್ಲಿ ವರದಿ ಬರುತ್ತೆ. ವರದಿ ನಂತರ ಇದ್ರ ಬ್ಯಾನ್ ಮಾಡಬೇಕಾ ಬೇಡವಾ ಎಂಬುದು ನಿರ್ಧಾರ ಆಗುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗೋಬಿಗೆ ಬ್ರೇಕ್ ಹಾಕಲಾಯಿತು, ಪಾನಿಪುರಿಗೆ ಬ್ರೇಕ್ ಬೀಳುವಂತ ಕೆಲಸಗಳಾಯಿತು. ಆದರೆ ಈಗ ಹಸಿರು ಬಟಾಣಿಗೂ ಕೂಡ ಬ್ರೇಕ್ ಬೀಳುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಜನರ ಫೇವರೇಟ್ ಹಸಿರು ಬಟಾಣಿ ಬ್ಯಾನ್ ಆಗುತ್ತಾ? ಅದು ಎಣ್ಣೆಯಲ್ಲಿ ಕರೆದಿರುವಂತಹ ಹಸಿರು ಬಟಾಣಿ ಯಥೇಚ್ಛವಾಗಿ ಕೃತಕ ಹಸಿರು ಬಣ್ಣ ಬಳಕೆ ಮಾಡುವ ಹಿನ್ನೆಲೆಯಲ್ಲಿ ಆ ಬಟಾಣಿ ಸ್ಯಾಂಪಲ್ ಅನ್ನ ಆಹಾರ ಸುರಕ್ಷತೆ ಇಲಾಖೆ ಕಲೆ ಹಾಕಿದೆ. ಕಲೆ ಹಾಕಿದ ಬಳಿಕ ಅದನ್ನ ಲ್ಯಾಬ್ ಟೆಸ್ಟ್ಗೆ ಕಳಿಸಿದ ಬಳಿಕ ಹಾನಿಕಾರಕ ಅಂಶ ಏನಾದ್ರೂ ಪತ್ತೆ ಆದ್ರೆ ಅದನ್ನ ಬ್ಯಾನ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ಯಂತೆ. ಬಟಾಣಿಯಲ್ಲಿ ಯಥೇಚ್ಛವಾಗಿ ಕೃತಕ ಹಸಿರು ಬಣ್ಣ ಬಳಕೆ ಮಾಡುವ ಹಿನ್ನೆಲೆಯಲ್ಲಿ ಆರೋಪಗಳು ಕೇಳಿ ಬಂದಿತ್ತು. ಹಾಗಾಗಿ ಬಟಾಣಿಯ ಸ್ಯಾಂಪಲ್ ಅನ್ನ ಆಹಾರ ಸುರಕ್ಷತೆ ಇಲಾಖೆ ಕಲೆ ಹಾಕಿದೆ. ಅದನ್ನ ಲ್ಯಾಬ್ಗೆ ಕಳಿಸಿಕೊಡಲಾಗಿದೆ. ಒಂದು ವೇಳೆ ಆ ಲ್ಯಾಬ್ನ ರಿಪೋರ್ಟ್ನಲ್ಲಿ ಹಾನಿಕಾರಕ ಅಂಶ ಪತ್ತೆ ಆದ್ರೆ ನೀವೇ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಈ ಒಂದು ಹಸಿರು ಬಟಾಣಿ ಕೂಡ ಬ್ಯಾನ್ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಯಾವಾಗ ಬರುತ್ತೆ ರಿಪೋರ್ಟ್? ಜೊತೆಗೆ ಇದರ ಮೇಲೆ ಏನೆಲ್ಲ ಆರೋಪಗಳಿಗೆ ಕೇಳಿ ಬರ್ತಾ ಇದೆ? ನಾಗೇಂದ್ರ ಬಾಬು, ಈ ಒಂದು ವಿಚಾರ ಯಾಕಂದ್ರೆ ಗೋಬಿ, ಪಾನಿಪುರಿ, ಕಬಾಬು ಅದಾದ ನಂತರ ಈಗ ಹಸಿರು ಬಟಾಣಿ, ಯಾಕಂದ್ರೆ ಇದು ಕರೆದು ಮಾಡಿಡ್ತಾರೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಸಂಜೆ ಹೊತ್ತು ಸಾಕಷ್ಟು ಜನ ಈ ಒಂದು ಬಟಾಣಿಗಳು ತಿಂತಾರೆ. ಮತ್ತೊಂದ್ ಕಡೆ ರೋಡ್ ಸೈಡ್ ಅಲ್ಲಿ ಈಗ ಟ್ರಾಫಿಕ್ ಇರುವಂತ ಸ್ಥಳಗಳಲ್ಲಿ ಸಹ ಈ ತರ ಬಟಾಣಿಗಳು ಮಾಡ್ತಾರೆ. ಸಾಕಷ್ಟು ಜನ ತಿಂತಾರೆ. ಇದರಿಂದ ಹೊಟ್ಟೆ ನೋವು, ಕೆಲವೊಂದು ಹಾನಿಕಾರಕ ವಸ್ತುಗಳು ಹಾನಿಕಾರಕ ಇದು ಕೊಂಡು ಬಂದಿದೆ. ಹೀಗಾಗಿ ಆಹಾರ ಇಲಾಖೆ ಸಹ ಈಗ ಅಲರ್ಟ್ ಆಗಿದೆ. 70 ಮಾದರಿಯ ಆಹಾರ 70 ಮಾದರಿ ಈಗ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಈಗ ಆ ಸ್ಯಾಂಪಲ್ಸ್ ಅನ್ನ ಟೆಸ್ಟ್ಗೆ ಕಳಿಸಿದ್ದಾರೆ. ಟೆಸ್ಟಿಂಗ್ ಬಂದ ನಂತರ ಇದರಲ್ಲಿ ಏನಾದ್ರೂ ಹಾನಿಕಾರಕ ಉಂಟಾಗಿದೆನಾ ಇಲ್ವಾ ಎಂಬುದು ನಮಗೆ ಸ್ಪಷ್ಟವಾಗುತ್ತೆ. ಇನ್ನು 3-4 ದಿನಗಳಲ್ಲಿ ವರದಿ ಬರುತ್ತೆ. ವರದಿ ನಂತರ ಇದ್ರ ಬ್ಯಾನ್ ಮಾಡಬೇಕಾ ಬೇಡವಾ ಎಂಬುದು ನಿರ್ಧಾರ ಆಗುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗೋಬಿಗೆ ಬ್ರೇಕ್ ಹಾಕಲಾಯಿತು, ಪಾನಿಪುರಿಗೆ ಬ್ರೇಕ್ ಬೀಳುವಂತ ಕೆಲಸಗಳಾಯಿತು. ಆದರೆ ಈಗ ಹಸಿರು ಬಟಾಣಿಗೂ ಕೂಡ ಬ್ರೇಕ್ ಬೀಳುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂತಂದ್ರೆ
ಜನರ ಫೇವರೇಟ್ ಹಸಿರು ಬಟಾಣಿ ಬ್ಯಾನ್ ಆಗುತ್ತಾ? ಅದು ಎಣ್ಣೆಯಲ್ಲಿ ಕರೆದಿರುವಂತಹ ಹಸಿರು ಬಟಾಣಿ. ಯಥೇಚ್ಛವಾಗಿ ಕೃತಕ ಹಸಿರು ಬಣ್ಣ ಬಳಕೆ ಮಾಡುವ ಹಿನ್ನೆಲೆಯಲ್ಲಿ ಆ ಬಟಾಣಿ ಸ್ಯಾಂಪಲ್ ಅನ್ನ ಆಹಾರ ಸುರಕ್ಷತೆ ಇಲಾಖೆ ಕಲೆ ಹಾಕಿದೆ. ಕಲೆ ಹಾಕಿದ ಬಳಿಕ ಅದನ್ನು ಲ್ಯಾಬ್ ಟೆಸ್ಟ್ಗೆ ಕಳಿಸಿದ ಬಳಿಕ ಹಾನಿಕಾರಕ ಅಂಶ ಏನಾದರೂ ಪತ್ತೆ ಆದ್ರೆ ಅದನ್ನ ಬ್ಯಾನ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ಯಂತೆ. ಬಟಾಣಿಯಲ್ಲಿ ಯಥೇಚ್ಛವಾಗಿ ಕೃತಕ ಹಸಿರು ಬಣ್ಣ ಬಳಕೆ ಮಾಡುವ ಹಿನ್ನೆಲೆಯಲ್ಲಿ ಆರೋಪಗಳು ಕೇಳಿ ಬಂದಿತ್ತು. ಹಾಗಾಗಿ ಬಟಾಣಿಯ ಸ್ಯಾಂಪಲ್ ಅನ್ನ ಆಹಾರ ಸುರಕ್ಷತೆ ಇಲಾಖೆ ಕಲೆ ಹಾಕಿದೆ. ಅದನ್ನ ಲ್ಯಾಬ್ಗೆ ಕಳಿಸಿಕೊಡಲಾಗಿದೆ. ಒಂದು ವೇಳೆ ಆ ಲ್ಯಾಬ್ನ ರಿಪೋರ್ಟ್ನಲ್ಲಿ ಹಾನಿಕಾರಕ ಅಂಶ ಪತ್ತೆ ಆದ್ರೆ ನೀವೇ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಈ ಒಂದು ಹಸಿರು ಬಟಾಣಿ ಕೂಡ ಬ್ಯಾನ್ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಯಾವಾಗ ಬರುತ್ತೆ ರಿಪೋರ್ಟ್? ಜೊತೆಗೆ ಇದರ ಮೇಲೆ ಏನೆಲ್ಲ ಆರೋಪಗಳಿಗೆ ಕೇಳಿ ಬರ್ತಾ ಇದೆ? ನಾಗೇಂದ್ರ ಬಾಬು, ಈ ಒಂದು ವಿಚಾರ ಯಾಕಂದ್ರೆ ಗೋಬಿ, ಪಾನಿಪುರಿ, ಕಬಾಬು ಅದಾದ ನಂತರ ಈಗ ಹಸಿರು ಬಟಾಣಿ, ಯಾಕಂದ್ರೆ ಇದು ಕರೆದು ಮಾಡಿಡ್ತಾರೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಸಂಜೆ ಹೊತ್ತು ಸಾಕಷ್ಟು ಜನ ಈ ಒಂದು ಬಟಾಣಿಗಳು ತಿಂತಾರೆ. ಮತ್ತೊಂದ್ ಕಡೆ ರೋಡ್ ಸೈಡ್ ಅಲ್ಲಿ ಈಗ ಟ್ರಾಫಿಕ್ ಇರುವಂತ ಸ್ಥಳಗಳಲ್ಲಿ ಸಹ ಈ ತರ ಬಟಾಣಿಗಳು ಮಾಡ್ತಾರೆ, ಸಾಕಷ್ಟು ಜನ ತಿಂತಾರೆ. ಇದರಿಂದ ಹೊಟ್ಟೆ ನೋವು, ಕೆಲವೊಂದು ಹಾನಿಕಾರಕ ವಸ್ತುಗಳು ಹಾನಿಕಾರಕ ಇದು ಕಂಡು ಬಂದಿದೆ. ಹೀಗಾಗಿ ಆಹಾರ ಇಲಾಖೆ ಸಹ ಈಗ ಅಲರ್ಟ್ ಆಗಿದೆ. 70 ಮಾದರಿಯ ಆಹಾರ 70 ಮಾದರಿ ಈಗ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಈಗ ಆ ಸ್ಯಾಂಪಲ್ಸ್ ಅನ್ನ ಟೆಸ್ಟ್ಗೆ ಕಳಿಸಿದ್ದಾರೆ. ಟೆಸ್ಟಿಂಗ್ ಬಂದ ನಂತರ ಇದರಲ್ಲಿ ಏನಾದ್ರೂ ಹಾನಿಕಾರಕ ಉಂಟಾಗಿದೆನಾ ಇಲ್ವಾ ಎಂಬುದು ನಮಗೆ ಸ್ಪಷ್ಟವಾಗುತ್ತೆ. ಇನ್ನು 3-4 ದಿನಗಳಲ್ಲಿ ವರದಿ ಬರುತ್ತೆ. ವರದಿ ನಂತರ ಇದ್ರ ಬ್ಯಾನ್ ಮಾಡಬೇಕಾ ಬೇಡವಾ ಎಂಬುದು ನಿರ್ಧಾರ ಆಗುತ್ತೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗೋಬಿಗೆ ಬ್ರೇಕ್ ಹಾಕಲಾಯಿತು, ಪಾನಿಪುರಿಗೆ ಬ್ರೇಕ್ ಬೀಳುವಂತ ಕೆಲಸಗಳಾಯಿತು. ಆದರೆ ಈಗ ಹಸಿರು ಬಟಾಣಿಗೂ ಕೂಡ ಬ್ರೇಕ್ ಬೀಳುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಜನರ ಫೇವರೇಟ್ ಹಸಿರು ಬಟಾಣಿ ಬ್ಯಾನ್ ಆಗುತ್ತಾ? ಅದು ಎಣ್ಣೆಯಲ್ಲಿ ಕರೆದಿರುವಂತಹ ಹಸಿರು ಬಟಾಣಿ. ಯಥೇಚ್ಛವಾಗಿ ಕೃತಕ ಹಸಿರು ಬಣ್ಣ ಬಳಕೆ ಮಾಡುವ ಹಿನ್ನೆಲೆಯಲ್ಲಿ ಆ ಬಟಾಣಿ ಸ್ಯಾಂಪಲ್ ಅನ್ನ ಆಹಾರ ಸುರಕ್ಷತೆ ಇಲಾಖೆ ಕಲೆ ಹಾಕಿದೆ. ಕಲೆ ಹಾಕಿದ ಬಳಿಕ ಅದನ್ನ ಲ್ಯಾಬ್ ಟೆಸ್ಟ್ಗೆ ಕಳಿಸಿದ ಬಳಿಕ ಹಾನಿಕಾರಕ ಅಂಶ ಏನಾದರೂ ಪತ್ತೆ ಆದ್ರೆ ಅದನ್ನ ಬ್ಯಾನ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ಯಂತೆ. ಬಟಾಣಿಯಲ್ಲಿ ಯಥೇಚ್ಛವಾಗಿ ಕೃತಕ ಹಸಿರು ಬಣ್ಣ ಬಳಕೆ ಮಾಡುವ ಹಿನ್ನೆಲೆಯಲ್ಲಿ ಆರೋಪಗಳು ಕೇಳಿ ಬಂದಿತ್ತು. ಹಾಗಾಗಿ ಬಟಾಣಿಯ ಸ್ಯಾಂಪಲ್ ಅನ್ನ ಆಹಾರ ಸುರಕ್ಷತೆ ಇಲಾಖೆ ಕಲೆ ಹಾಕಿದೆ. ಅದನ್ನ ಲ್ಯಾಬ್ಗೆ ಕಳಿಸಿಕೊಡಲಾಗಿದೆ. ಒಂದು ವೇಳೆ ಆ ಲ್ಯಾಬ್ನ ರಿಪೋರ್ಟ್ನಲ್ಲಿ ಹಾನಿಕಾರಕ ಅಂಶ ಪತ್ತೆ ಆದ್ರೆ ನೀವೇ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಈ ಒಂದು ಹಸಿರು ಬಟಾಣಿ ಕೂಡ ಬ್ಯಾನ್ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಯಾವಾಗ ಬರುತ್ತೆ ರಿಪೋರ್ಟ್? ಜೊತೆಗೆ ಇದರ ಮೇಲೆ ಏನೆಲ್ಲ ಆರೋಪಗಳಿಗೆ ಕೇಳಿ ಬರ್ತಾ ಇದೆ? ನಾಗೇಂದ್ರ ಬಾಬು, ಈ ಒಂದು ವಿಚಾರ ಯಾಕಂದ್ರೆ ಗೋಬಿ, ಪಾನಿಪುರಿ, ಕಬಾಬು ಅದಾದ ನಂತರ ಈಗ ಹಸಿರು ಬಟಾಣಿ, ಯಾಕಂದ್ರೆ ಇದು ಕರೆದು ಮಾಡಿಡ್ತಾರೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಸಂಜೆ ಹೊತ್ತು ಸಾಕಷ್ಟು ಜನ ಈ ಒಂದು ಬಟಾಣಿಗಳು ತಿಂತಾರೆ. ಮತ್ತೊಂದ್ ಕಡೆ ರೋಡ್ ಸೈಡ್ ಅಲ್ಲಿ ಈಗ ಟ್ರಾಫಿಕ್ ಇರುವಂತ ಸ್ಥಳಗಳಲ್ಲಿ ಸಹ ಈ ತರ ಬಟಾಣಿಗಳು ಮಾಡ್ತಾರೆ, ಸಾಕಷ್ಟು ಜನ ತಿಂತಾರೆ. ಇದರಿಂದ ಹೊಟ್ಟೆ ನೋವು, ಕೆಲವೊಂದು ಹಾನಿಕಾರಕ ವಸ್ತುಗಳು ಹಾನಿಕಾರಕ ಇದು ಕಂಡು ಬಂದಿದೆ. ಹೀಗಾಗಿ ಆಹಾರ ಇಲಾಖೆ ಸಹ ಈಗ ಅಲರ್ಟ್ ಆಗಿದೆ. 70 ಮಾದರಿಯ ಆಹಾರ 70 ಮಾದರಿ ಈಗ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಈಗ ಆ ಸ್ಯಾಂಪಲ್ಸ್ ಅನ್ನ ಟೆಸ್ಟ್ಗೆ ಕಳಿಸಿದ್ದಾರೆ. ಟೆಸ್ಟಿಂಗ್ ಬಂದ ನಂತರ ಇದರಲ್ಲಿ ಏನಾದ್ರೂ ಹಾನಿಕಾರಕ ಉಂಟಾಗಿದೆನಾ ಇಲ್ವಾ ಎಂಬುದು ನಮಗೆ ಸ್ಪಷ್ಟವಾಗುತ್ತೆ. ಇನ್ನು 3-4 ದಿನಗಳಲ್ಲಿ ವರದಿ ಬರುತ್ತೆ. ವರದಿ ನಂತರ ಇದ್ರ ಬ್ಯಾನ್ ಮಾಡಬೇಕಾ ಬೇಡವಾ ಎಂಬುದು ನಿರ್ಧಾರ ಆಗುತ್ತೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.